ನಮಗೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಆತ್ಮಿಕ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಇದು ನಿಮಗೆ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಂಬುವಂತವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ಈಗ ನೀವು ಎಬೆನ್ಸನ್ ಟಿವಿಯನ್ನು ನೋಡ್ತಾ ಇದ್ದೀರಿ. ಈಗ ಮಾತಾಡಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. Title of the message: You are the righteousness of God in Jesus Christ. ನೀವು ಕ್ರಿಸ್ತನಲ್ಲಿ ನೀತಿ ಉಳ್ಳವರಾಗಿದ್ದೀರಿ, ದೇವರು ನಮ್ಮನ್ನ ನೀತಿವಂತರನ್ನಾಗಿ ಮಾಡುತ್ತಾನೆ. Let's turn to Gospel according to Saint Matthew chapter 5 verse 6. ನಾವು ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನಕ್ಕೆ ತಿರುಗಿಸೋಣ. Blessed are they which do hunger and thirst after righteousness, for they shall be filled. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. If you hunger and thirst for righteousness, you will be satisfied. ನೀವು ನೀತಿಗಾಗಿ ಹಾಗೂ ದೇವರಿಗಾಗಿ ನೀವು ಹಸಿವುಳ್ಳವರಾಗಿದ್ರೆ ನಿಮಗೆ ತೃಪ್ತಿಯಾಗುವುದು. Hunger and thirst refer to intense desire for God's will and holiness. ಹಸಿವು ಮತ್ತೆ ಬಾಯಾರಿಕೆ, ಇದು ನಾವು ದೇವರ ಹತ್ರ ಎಷ್ಟೊಂದು ಆಸಕ್ತಿಯಿಂದ ಆತನ ಬಯಸ್ತವೆಂಬುದಾಗಿ ನಾವು ತಿಳಿಸುವಂತದ್ದಾಗಿದೆ. Those who intensely align their lives with God's truth will be spiritually fulfilled. ಯಾರು ದೇವರ ಆತ್ಮಕ್ಕೆ ಒಳಪಟ್ಟು ಆತ್ಮಿಕವಾಗಿ ಇದಕ್ಕೆ ಕಾಯ್ತಾರೋ ಅವರಿಗೆ ಆಶೀರ್ವಾದ ಸಿಕ್ಕುವಂತದ್ದಾಗಿದೆ. It is the mark of a transformed heart that desires what God desires. ಆ ಒಂದು ಬದಲಾದಂತ ಹೃದಯವೇ ದೇವರು ಬಯಸುವಂತದನ್ನ ಬಯಸುವಂತ ಹೃದಯವಾಗಿರ್ತದೆ. It is deep passion for God's kingdom agenda. ಇದು ದೇವರಿಗೋಸ್ಕರ ಅತ್ಯಾಸಕ್ತಿಯಿಂದ ಹುಡುಕುವಂಥದ್ದು ಹಾಗೂ ಆತನ ರಾಜ್ಯದ ಒಂದು ವಿಚಾರಗಳನ್ನ ಮನಸ್ಸಿಗೆ ತೆಗೆದುಕೊಳ್ಳುವಂತದ್ದಾಗಿದೆ. We must be hungry for the advancement of God's kingdom and not our personal success. ನಾವು ನಮ್ಮ ದೇವರ ರಾಜ್ಯಕ್ಕಾಗಿ ನಾವು ಹಸಿವುಳ್ಳಂತವರಾಗಿರಬೇಕು, ಕೇವಲ ನಮ್ಮ ವೈಯಕ್ತಿಕ ಕಾರ್ಯ ಯಶಸ್ಸಿಗೋಸ್ಕರ ಮಾತ್ರವಾಗಿರಬಾರದು. Romans chapter 5 verse 17. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ. If by one man's offense death reigned by one, much more they which receive abundance of grace and of the gift of righteousness shall reign in life by one Jesus Christ. ರೋಮ 5:17 ನೋಡ್ತೇವೆ, ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಪುರುಷನ ಮೂಲಕ ಜೀವಭರಿತರಾಗಿ ಆಳುವರು. ನಿಶ್ಚಯವಲ್ಲವೇ? By one man's offense death reigned in the life of human beings. ಒಬ್ಬ ಮನುಷ್ಯನ ತಪ್ಪಿನಿಂದ ಇಡೀ ಮಾನವ ಕುಲಕ್ಕೆ ಪಾಪದ ಒಂದು ಶಾಪ ಬಂತು. We receive abundance of grace and righteousness through Jesus Christ. ನಾವು ಒಂದು ಕೃಪಾದಾನವನ್ನ ಮತ್ತೆ ನೀತಿಯನ್ನ ಯೇಸು ಕ್ರಿಸ್ತನ ಮುಖಾಂತರ ಹೊಂದಿಕೊಳ್ಳುತ್ತೇವೆ. Righteousness has been presented as a gift. ಈ ಒಂದು ನೀತಿಯು ದೇವರಿಂದ ನಮಗೆ ಕೊಡಲ್ಪಟ್ಟಂತ ಒಂದು ವರವಾಗಿದೆ. It's available to us through Jesus Christ. ಇದು ನಮಗೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಸಿಗುವಂತದ್ದಾಗಿದೆ. Righteousness is available for everyone who believes Jesus. ನಂಬುವಂತವರೆಲ್ಲರಿಗೂ ಕೂಡ ಈ ನೀತಿಯನ್ನ ಯೇಸು ಕ್ರಿಸ್ತನು ಕೊಡುವಂತವನಾಗಿದ್ದಾನೆ. Jews wanted to establish their own righteousness. ಅವರು ತಮ್ಮದೇ ಆದಂತ ನೀತಿಯನ್ನು ಅನುಸರಿಸುವಂತವರಿಗೆ ಅಲ್ಲ ಇದು. They did not submit to God's righteousness. ಅವರು ದೇವರ ನೀತಿಗೆ ಅವರು ಒಳಗಾಗದೆ ಇರುವಂತವರಿಗೆ ಇದು ಸಿಗುವುದಿಲ್ಲ. 2 Corinthians chapter 5 verse 21. ನಾವು 2 ಕೊರಿಂಥ 5:21 ನಾವು ನೋಡ್ಕೊಳ್ತೇವೆ. For he hath made him to be sin for us who knew no sin, that we might be made the righteousness of God in him. ನಾವು 2 ಕೊರಿಂಥ 5:21 ನೋಡಿಕೊಳ್ಳುತ್ತೇವೆ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು. We must become the righteousness of God by choosing God's provision and live righteous as an expression of honor to God.
ನಾವು ದೇವರ ಒಂದು ನೀತಿಯನ್ನು ಹೊಂದಿದಂಥವರಾಗಿ ಆ ನೀತಿಯ ಮುಖಾಂತರವಾಗಿ ದೇವರನ್ನ ಗೌರವಿಸುವಂಥವ್ರು ಮಹಿಮೆಪಡಿಸುವಂಥವ್ರು ಆಗಿರಬೇಕು. Having received a gift does not remove our responsibility towards God. ನಾವು ಆ ಒಂದು ವರವನ್ನು ಹೊಂದಿಕೊಂಡ ಮೇಲೆ ನಮಗಿರುವಂಥ ಜವಾಬ್ದಾರಿಯಿಂದ ನಾವು ಹೊರತಾಗಿರುವುದಿಲ್ಲ. If we choose unrighteousness and ungodliness, we are rejecting God. ನಾವು ನೀತಿಯನ್ನು ಮತ್ತು ಆ ಒಂದು ದೇವರ ಹತ್ರ ಒಂದಾಗಿರುವಂಥದ್ದನ್ನು ಬಿಟ್ಟು ಬಿಟ್ಟರೆ ನಮಗೆ ಆಶೀರ್ವಾದ ನಮಗೆ ದೊರೆಯುವುದಿಲ್ಲ. Gospel according to St. Matthew chapter 5 verse 20. ನಾವು ಮತ್ತಾಯನ ಬರೆದ ಸುವಾರ್ತೆ 5:20 ನಾವು ನೋಡಿಕೊಳ್ತೇವೆ. For I say unto you that except your righteousness shall exceed the righteousness of the scribes and Pharisees, you shall in no case enter into the kingdom of heaven. ಮತ್ತಾಯ 5:20 ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. Righteousness was expressed by Pharisees in meticulous obedience of law. ಅವರು ಫರಿಸಾಯರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ನೀತಿವಂತರಾಗಲಿಕ್ಕೋಸ್ಕರ ದೇವರ ವಾಕ್ಯವನ್ನ ಬಹಳ ಹತ್ತಿರವಾಗಿ ಅಥವಾ ಬಹಳ ಸೂಕ್ಷ್ಮವಾಗಿ ಅವರು ಪಾಲಿಸ್ತಾ ಇದ್ರು. They completely externalized the righteousness. ಆ ಒಂದು ನೀತಿಯನ್ನು ಅವರು ಬರೇ ಹೊರಗಿನ ತೋರಿಕೆಗೋಸ್ಕರ ಮಾತ್ರ ಅವರು ಮಾಡಿಕೊಂಡರು. It has been expressed in what they did. ಆ ಒಂದು ಇದನ್ನ ಅವರು ಮಾಡುವಂತ ಕಾರ್ಯದಲ್ಲಿ ಅವರು ಹೊರಗೆ ಮೆಚ್ಚುಗೆಗೋಸ್ಕರ ಮಾತ್ರ ಮಾಡುತ್ತಾ ಇದ್ರು. If a man shall say to his parents, Korban given to God, whatever he possesses shall be free from the law of honor your father and mother. ಒಬ್ಬನು ಕೊರ್ಬಾನ್ ಎಂಬುದಾಗಿ ಹೇಳಿದ್ರೆ ಆತನು ತಂದೆ ತಾಯಿಗಳನ್ನು ಸನ್ಮಾನಿಸುವುದನ್ನು ಬಿಟ್ಟು ಹಾಗೂ ದೇವರಿಗೋಸ್ಕರ ಇಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ ಅವರು ದೇವರ ಆಜ್ಞೆಯನ್ನು ಮೀರುವಂತವರಾಗಿದ್ರು. They are invalidating the word of God. ಅವರು ದೇವರ ವಾಕ್ಯವನ್ನ ನಿರರ್ಥಕ ಮಾಡ್ತಾ ಇದ್ರು. Pharisees were outwardly righteous. ಫರಿಸಾಯರು ಹೊರಗಣ ತೋರಿಕೆಗೋಸ್ಕರ ಅವರು ನೀತಿ ಉಳ್ಳವರಾಗಿದ್ರು. According to Pharisees, you can tithe and demonstrate your righteousness while at the same time you are cheating at a business deal because they were separate. ಫರಿಸಾಯರು ಏನು ಮಾಡ್ತಾ ಇದ್ರು ಅಂದ್ರೆ ಅವರು ದಶಮಾಂಶವನ್ನು ಕೊಡ್ತಾ ಇದ್ರು, ಅದೇ ಸಮಯದಲ್ಲಿ ಅವರ ವ್ಯವಹಾರದಲ್ಲಿ ಅವರು ಮೋಸ ಮಾಡಿ ಅವರ ಹಣವನ್ನು ಗಳಿಸುವಂತ ಜನರಾಗಿದ್ರು. Or you could go to the temple and offer long prayers and be righteous while you stole the house of a widow or practiced some sort of immorality. ಫರಿಸಾಯರು ಹೋಗಿ ದೇವಾಲಯಗಳಲ್ಲಿ ಉದ್ದವಾದ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರು, ಅದೇ ಸಮಯದಲ್ಲಿ ಅವರು ವ್ಯಭಿಚಾರ ಮಾಡ್ಲಿಕ್ಕೋಸ್ಕರ ಅವರು ಬೇರೆ ಒಂದು ವಿಧವೆಯರ ಮತ್ತು ಅನೇಕ ಮನೆಗಳನ್ನು ಅವರು ಹೋಗ್ತಾ ಇದ್ರು. You could teach scripture while you teach people who work for you out of fair wages. ಜನರಿಗೆ ಕೊಡಬೇಕಾದಂತ ನಿಜವಾದಂತ ಕೂಲಿಯನ್ನು ಕೊಡದೆ ಅವರಿಗೆ ಮೋಸ ಮಾಡುವಂತ ಜನರು ಕೂಡ ಅವರಾಗಿದ್ರು. This is what Jesus was talking about when he said, unless your righteousness exceeds righteousness of Pharisees, you will not participate in the kingdom of God. ಇದನ್ನೇ ಕುರಿತು ಯೇಸು ಸ್ವಾಮಿ ಇಲ್ಲಿ ಹೇಳ್ತಾರೆ, ನಿಮ್ಮ ನೀತಿ ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತ ಹೆಚ್ಚಾಗಿರಬೇಕು, ಆಗಲೇ ನೀವು ದೇವರ ರಾಜ್ಯವನ್ನು ಸೇರ್ತೀರಿ ಎಂಬುದಾಗಿ ಯೇಸು ಹೇಳಿದ್ರು. We are strangely blinded with the desire to establish our own righteousness rather than accept the gift of righteousness from God. ನಾವು ದೇವರ ನೀತಿಯನ್ನ ನಮ್ಮದೇ ಆದ ರೀತಿಯಲ್ಲಿ ಉಪಯೋಗಿಸಿಕೊಂಡು ದೇವರು ಕೊಡುವಂತ ವರ ಎಂಬುದಾಗಿ ನಾವು ತಿಳಿಯದೆ ಅದು ನಮ್ಮ ಸ್ವಾರ್ಥಕ್ಕಾಗಿ ನಾವು ಬಳಸುವಂತವರಾಗಿದ್ದೇವೆ. The righteousness we receive is imputed because of Christ's death on the cross on our behalf. ನಮ್ಮ ಪರವಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತದರಿಂದ ಆತನ ನೀತಿಯು ನಮ್ಮೊಳಗೆ ಇಡಲ್ಪಟ್ಟಿದೆ. He was made sin with my sinfulness that I might be made righteous with his righteousness. ನಾವು ಮಾಡಿದ ಪಾಪದ ದೆಸೆಯಿಂದ ಆತನು ಪಾಪಿಯಾಗಿ ಆತನೇ ಅದನ್ನು ಒತ್ತುಕೊಂಡು ಪಾಪಿಯಾದನು. His righteousness transferred to us because of our faith in Christ. ನಮ್ಮ ಆ ಒಂದು ನೀತಿ ನಮಗೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ ನಮ್ಮ ಒಂದು ನಂಬಿಕೆಯನ್ನು ಆತನ ಮೇಲೆ ಇಟ್ಟಿದ್ರ ಮುಖಾಂತರವಾಗಿ ನಮಗೆ ದೊರಕಿದೆ. That righteousness is too precious, you cannot purchase it. ಆ ಒಂದು ನೀತಿಯನ್ನ ನಾವು ಕೊಂಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅದು ಬಹಳ ಅಮೂಲ್ಯವಾದದ್ದು. We must hunger and thirst for righteousness because we want the life of Jesus in us. ನಮಗೆ ನೀತಿಗೋಸ್ಕರ ಸತ್ಯಕ್ಕೋಸ್ಕರ ನಾವು ಆತುರವಂತರಾಗಿರಬೇಕು, ಅದು ನಮಗೆ ಯೇಸು ಕ್ರಿಸ್ತನಿಂದಲೇ ದೊರಕುವಂತದ್ದಾಗಿದೆ. May the Lord bless you all with these words. Amen.
ದೇವರು ನಮ್ಮನ್ನ ಈ ವಾಕ್ಯಗಳಿಂದ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ. ನೀತಿ ಸ್ವರೂಪನಾದಂಥ ನೀನು ನಮಗೋಸ್ಕರ ಪಾಪಿಯಾಗಿ ಶಿಲುಬೆಯಲ್ಲಿ ನಿನ್ನ ಪ್ರಾಣ ತೆತ್ತು ನಿನ್ನ ರಕ್ತ ಸುರಿಸಿ ನಮ್ಮನ್ನ ನೀತಿವಂತರಾಗಿ ಮಾಡಿದೆ. ಅದಕ್ಕಾಗಿ ಸ್ತೋತ್ರ. ನಂಬಿಕೆಯಿಂದಲೇ ನೀತಿ ದೊರೆಯುತ್ತದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಮುಖಾಂತರವಾಗಿ ನಮಗೆ ಸಿಕ್ಕಂಥ ಈ ಒಂದು ಒಳ್ಳೆ ಶ್ರೇಷ್ಠವಾದಂಥ ವರಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನಮ್ಮ ಕಾರ್ಯಗಳಿಂದಲ್ಲ, ನಮ್ಮ ಒಂದು ಮೆಚ್ಚುಗೆಗೋಸ್ಕರ ಅಲ್ಲ, ಜನರ ತೋರಿಕೆಗಾಗಿ ಅಲ್ಲ ಸ್ವಾಮಿ, ಅದು ನಿನ್ನ ಮಹಿಮೆಗಾಗಿಯೇ, ನಿನ್ನ ರಾಜ್ಯಕ್ಕಾಗಿಯೇ, ನಾವು ನೀತಿಗಾಗಿಯೂ ಹಾಗೂ ಪರಲೋಕ ರಾಜ್ಯಕ್ಕಾಗಿ ನಾವು ತವಕ ಪಡುವವರಾಗಿ ನಿನ್ನನ್ನು ಮಹಿಮೆಪಡಿಸುವಂತೆ ನೀನು ಸಹಾಯಿಸು. ವಾಕ್ಯ ಕೇಳಿದ ಪ್ರತಿಯೊಬ್ಬರ ಜೀವಿತಗಳಲ್ಲಿ ನೀನು ಸಹಾಯಕನಾಗಿರು. ಅವರ ಕುಂದುಕೊರತೆಗಳು ನೀಗಿಸು. ಪ್ರತಿಯೊಬ್ಬರ ಹೃದಯಗಳಲ್ಲಿ ನೂತನ ಮನಸ್ಸನ್ನು, ಈ ನೀತಿಯನ್ನು ಪ್ರತಿಯೊಬ್ಬರ ಹೃದಯದಲ್ಲಿ ಹಾಕಿ ಸ್ವಾಮಿ, ನೀತಿವಂತರಾಗಿ ಬಾಳಿ ನಿನ್ನನ್ನು ಮಹಿಮೆಪಡಿಸುವಂತೆ, ನಿನ್ನ ರಾಜ್ಯ ಸೇರುವಂತೆ ನೀನು ಸಹಾಯಿಸು. ಕಷ್ಟದಲ್ಲಿ, ರೋಗದಲ್ಲಿ, ಸಮಸ್ಯೆಯಲ್ಲಿ ಇರುವಂಥವರಿಗೆ ಬೇಕಾದಂಥ ನಿನ್ನ ಬಿಡುಗಡೆಯನ್ನು, ಆಶೀರ್ವಾದವನ್ನು ಕೊಡು ಸ್ವಾಮಿ. ನಮ್ಮ ಜೀವಿತದಲ್ಲಿ ನೀನು ಸಹಾಯಕನಾಗಿದ್ದು, ನಾಯಕನಾಗಿದ್ದು, ನೀತಿ ಸ್ವರೂಪನಾದ ನೀನು ನಿನ್ನನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನೀತಿಗೋಸ್ಕರ ಬಾಳುವಂತೆ ನೀನು ಸಹಾಯಿಸಬೇಕಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಹವಾಸವು ನಿಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.